ಹಾಗೆ ಕನ್ನಡ ಭವನ ಪ್ರಕಾಶನ ಇದರ ಸ್ಥಾಪಕ ಅಧ್ಯಕ್ಷರುಗಳು ಹಾಗೆ ಎಷ್ಟೊಂದು ಹೇಳಿದ್ದಾರೆ, ಆಗಲೇ ಹೇಳಿದ್ರು. ಅದರ ಹಿಂದೆ ಇನ್ನೊಂದು ಒಬ್ಬರು ಇದ್ದಾರೆ, ಹಾಗೆ ಸ್ಥಾಪಕ ಅಧ್ಯಕ್ಷರುಗಳು, ಹಾಗೆ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪದಾಧಿಕಾರಿಗಳೇ. ಅತ್ಯಂತ ಸಂತಸದ ಕ್ಷಣವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಹೆಚ್ಚು ಜನ ಬೇಡ, ನಮಗೆ ಆತ್ಮೀಯವಾಗಿ ಪ್ರೀತಿಗಳನ್ನು, ಸ್ನೇಹವನ್ನು, ಗೆಳೆತನವನ್ನು ಹಂಚಿಕೊಳ್ಳಲಿಕ್ಕೆ ಲಿಮಿಟೆಡ್ ಜನ ಮಾತ್ರ ಬೇಕಂತೆ. ಹೆಚ್ಚು ಜನರದು ಗದ್ದಲ ಗೊಂದಲ ಎಲ್ಲ ಆಗಿದೆ. ಇವತ್ತು ನಾವು ಡಾಕ್ಟರ್ ಎಚ್ ಪ್ರಭಾಕರ್ ರಾಯರ ಬಗ್ಗೆ ನಾವು ಇವತ್ತು ಕೇಂದ್ರೀಕರಿಸಿ ಅವರ ದಂಪತಿಗಳಿಗೆ ಶುಭ ಹಾರೈಸುವ ಜೊತೆಗೆ ಅವರಿಗೊಂದು ಈ ಸಂಸ್ಥೆಯ ಆಸರೆಯಲ್ಲಿ ಕೊಡುವಂತಹ ಈ ಒಂದು ಗೌರವದಲ್ಲಿ ನಾನು ಕೂಡ ಪಾತ್ರನಾಗಿರೋದು, ನಾನು ಕೂಡ ಭಾಗಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ನಿಮ್ಮೊಂದಿಗೆ ನಿಂತಿದ್ದೇನೆ. ಆತ್ಮೀಯ ಬಂಧುಗಳೇ, ಡಾಕ್ಟರ್ ಎಚ್ ಪ್ರಭಾಕರ್ ವಿಷಯದಲ್ಲಿ ನಾವು ಇವತ್ತು ಬಂದಾಗಿಂದಲೇ ನಮಗೆ ಪರಿಚಯಿತರಾಗಿದ್ದಾರೆ. ಯಾಕಂದರೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಒಟ್ಟಿಗಿದ್ದಾಗ ಬೇರೆ ಬೇರೆ ಕಡೆಯಲ್ಲಿದ್ದಾಗ ಮರಕಡ ಕ್ಷೇತ್ರ, ಹಾಗೆ ಬೇರೆ ಬೇರೆ ಮರಕಡ ಕ್ಷೇತ್ರಕ್ಕೂ ಹಾಗೆ ಇವರಿಬ್ಬರು ಒಟ್ಟೊಟ್ಟಾಗಿ ಬರುವ ಸ್ವಾಮಿಗಳು ಹೊಂದಿದ್ದಾರೆ. ನಾವು ಕೆಲವು ವಿಚಾರ ವಿನಿಮಯಗಳನ್ನು ಅಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಬಿಸಿ ಡಾಕ್ಟರ್ ಆಗಿದ್ದರು, ಸಾಮಾಜಿಕ ಕಳಕಳಿ ಉಂಟಲ್ಲ ಅದನ್ನು ಅವರು ಭರಿಸಿಕೊಂಡಿದ್ದಾರಲ್ಲ, ಅದಕ್ಕೆ ನಾವು ಅವರಿಗೆ ನೀವು ಹೇಳಿದಾಗಲೇ ಯಾರು ಹೇಳಿದ್ದಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಕೇವಲ ನಮ್ಮ ವೃತ್ತಿ ಜೀವನ, ಹಣ ಸಂಪಾದನೆ ಇದೇ ಮುಖ್ಯ ಅಲ್ಲ. ಬದುಕಿನಲ್ಲಿ ಎಲ್ಲ ಆಂಗಲ್ನಲ್ಲಿ ನಾವು ಥಿಂಕ್ ಮಾಡಿದಾಗ ನೋಡಿ, ನಾನು ಮತ್ತು ಇವರು ಕೆಲವು ಬ್ಯಾಡ್ಮಿಂಟನಲ್ಲಿ ಒಟ್ಟೊಟ್ಟಿಗೆ ಸೇರ್ತಾ ಇದ್ವಿ. ನಾವು ಅಲ್ಲಿ ತುಂಬ ಹಂಚಿಕೊಳ್ತಾ ಇದ್ವಿ. ಯಾಕೆಂದರೆ ಅವರು ಒಳ್ಳೆಯ ಪ್ಲೇಯರ್, ನಾನು ಈಗಲೂ ಆಡ್ತಾ ಇರೋಗೆ. ಹಾಗಂತ ನಮ್ಗೆ ಅಲ್ಲಿ ಒಂದು ಆಸಕ್ತಿ ಬೇರೆ. ಯಕ್ಷಗಾನ ರಂಗಕ್ಕೆ ಬಂದರೆ ನಮ್ದು ಬೇರೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ಆದರೆ ಬೇರೆ ಬೇರೆ ನೀನು ಭಜನ್ಸ್ ಬೇರೆ ಬೇರೆ ಇದ್ದು, ಅಥವಾ ನಮ್ಮ ದೇವಸ್ಥಾನ, ಈ ಬೇರೆ ಬೇರೆ ಅಂತ ಸರ್ವತೋಮುಖವಾದಂಥ ವಿಚಾರಧಾರೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆಗುವ ಆನಂದ, ಸಂತೋಷ, ಅದರಿಂದ ದಿವಸಗಳು ಹೋದ್ದೇ ಗೊತ್ತಾಗಲ್ಲ. ಇವತ್ತು ಯಾವ ದಿವಸ ಅಂತ ನಾವು ಮತ್ತೆ ನೋಡ್ಬೇಕಾಗ ಇವತ್ತು ರವಿವಾರ, ಹಾಗೆ ಅಂದರೆ ಅಷ್ಟು ಬ್ಯುಸಿಯಾಗಿ ನಾವು ಹೋಗ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿ ನೀವು ಸಮಾಜ ಸೇವೆ ಮಾಡಿದ್ದೀರ. ನಾನು ಬೇರೆ ಹೆಚ್ಚು ಉದ್ದ ಹೇಳಲಿಕ್ಕೆ ಹೋಗೋದಿಲ್ಲ. ನನಗೊಂದು ಅಪಘಾತ ಆಯಿತು ನನ್ನ ಫ್ಯಾಕ್ಟರಿ ಇರುವಾಗ. ಅದು ಆ ಹೊತ್ತಿನಲ್ಲಿ ವೈದ್ಯರೆಲ್ಲರೂ ಮುಷ್ಕರದಲ್ಲಿದ್ದಂಥ ಕ್ಷಣ. ನನ್ನ ಮಗ ದೊಡ್ಡ ವೈದ್ಯ ಕಾರ್ ಕರ್ಕೊಂಡು ಬಂದ ಇಮಿಡಿಯೇಟ್ ನಾನು ಬ್ಲೀಡಿಂಗ್ ಆಗ್ತಾ ಇದೆ ನನಗೆ. ಅಂದರೆ ನನ್ನ ಯಾವ ಅಂಗಾಂಗಕ್ಕೆ ಇದಾಗ್ತಿತ್ತು ಅದು ಸ್ವಲ್ಪ ಡೆಲಿಕೇಟ್ ಪಾರ್ಟ್ ಆಗಿದೆ, ಸ್ವಲ್ಪ ಇದಾಗ್ತಾ ಇತ್ತು. ನನ್ನ ಮಗ ನನ್ನ ಕಾಲಿಗೆ ಕೂತ್ವರ್ಸಿ ಬಂದ, ಆತರಿಸಿ ಬಂದ. ಅವಾಗ ಅಲ್ಲಿ ಗೇಟ್ ಮ್ಯಾನ್ ಹೇಳಿದ, ಇಲ್ಲ ಇವತ್ತು ನಾವು ತಗೊಳ್ಳೋದಿಲ್ಲ, ನಿಮ್ಮ ಎಡಕಾಲಲ್ಲಿ ಗೇಟನ್ನು ದೂಡಿದ ಬೀಳ್ತಾರೆ. ಒಂದು ಸರಿ ನೀವು ಒಳಗೆ ಹೋಗಿದ ನಂತರ ಡಾಕ್ಟರ್ ಪ್ರಭಾಕರ್ ಅದನ್ನು ಹೇಳಿದ್ರು, ಒಂದು ಸರಿ ನೀವು ಒಳಗೆ ಹೋಗಿದ ನಂತರ ಮತ್ತು ಈಚ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಯಿತು. ಅಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಇವರು ಪ್ರಥಮವಾಗಿ ಬಂದರು, ಇವರು ಉದಯಕುಮಾರ್ ಮತ್ತು ಹಾಗೆ ಅಲ್ಲಿಯ ಪಿ ಆರ್ ಒ ಇದ್ದರು, ಕುಂದಾಪುರದವರು, ಕೆತ್ತೋಲಿಕ್ ಜನ, ಅವರು ಕೂಡ ಬಹಳಷ್ಟು ಇದರಲ್ಲಿ ಬಂದರು. ನೋಡಿ, ನಾನು ಇದು ಯಾಕೆ ಹೇಳ್ತೇನೆ ಅಂದರೆ ಇವರಿಗೆ ಸಂಬಂಧಪಟ್ಟದ್ದಲ್ಲ, ಆದರೆ ಯಾಕೆ ಬರಬೇಕು ಅಂದರೆ ನಮ್ಮ ಸಮಾಜದ, ನಮ್ಮ ಕುಲದ ಒಬ್ಬ ಬಂದಿದ್ದಾನೆ, ಅವನ ಬಗ್ಗೆ ನನಗೆ ಕಾಳಜಿ ಇದೆ, ಅವನು ಕೂಡ ಗುಣಮುಖನಾಗಬೇಕು ಅಂತ ಆ ಆಂತರ್ಯದ ಧ್ವನಿಯಿಂದಾಗಿ ಬಂದಿದ್ದಾರೆ ಹೊರತು ಅವರ ಕಾರ್ಡಿಯಾಲಜಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಾನು ಎಡ್ಮಿಟ್ ಅಂತಲ್ಲ. ಆದರೆ ಇಂಥದ್ದುಗಳು ಕೆಲವು ವ್ಯಕ್ತಿಗಳಿಗೂ ಮಾಡಿರ್ಬೋದು. ಅದು ಇವರು ಹೇಳಿದಾಗೆ, ನಮ್ಮ ಗೌರವಾಧ್ಯಕ್ಷ ಹೇಳಿದಾಗೆ, ಅದೆಲ್ಲ ಗೌಣವಾಗಿರ್ತದೆ, ತೆರೆಯ ಮರೆಯಲ್ಲಿರ್ತದೆ. ಇಷ್ಟು ಮಾಡಬೇಕು ಆಗ್ತೇಳಿ. ಆದರೆ ನೀವೆಲ್ಲ ಇವತ್ತು ಎಲ್ಲರೂ ಒತ್ತಿ ಇತ್ತಿ ಹೇಳಿದಿರಿ, ಅವರ ಸಾಧಕನ ಹಿಂದೆ ಅವರ ಧರ್ಮಪತ್ನಿ ಎಷ್ಟೇ ನೋವನ್ನು ಪಡ್ಕೊಂಡಿರ್ತಾರೆ, ಸಾಧನೆಗೂ ನೋವಿಲ್ಲ. ನಾನು ಯಕ್ಷಗಾನ ರಂಗದಲ್ಲಿ 40 ವರ್ಷದಿಂದ ಇದ್ದೇನೆ. ಆದರೆ ನಾನು ಹವ್ಯಾಸ, ನನಗೇನು ಆತ್ಮಸಂತೋಷ ಕೊಡ್ತದೆ ಅದರ ಬಗ್ಗೆ ಮಾತನಾಡುವ ಒಂದು 2 ಗಂಟೆ 3 ಗಂಟೆ ಮೊಬೈಲನ್ನು ಆಫ್ ಮಾಡುವಂಥ ಒಂದು ಸತ್ ಅವಕಾಶ ನನಗೆ ಅಲ್ಲಿ ದೇವಸ್ಥಾನದಲ್ಲಿ ಸಿಗ್ತದೆ. ಆದರೆ ಅದಕ್ಕಿಂತ ಹೆಚ್ಚು ಪುರಾಣ ಪ್ರವಚನವೋ ಅಥವಾ ಈ
ಈ ಧಾರ್ಮಿಕ ನೆಲೆಯಲ್ಲಿ, ಈ ಸಾಮಾಜಿಕ ನೆಲೆಯಲ್ಲಿ ನನ್ನನ್ನು ಬದುಕನ್ನು ಹೇಗೆ ತಿದ್ದಿಕೊಳ್ಬಹುದು, ನನ್ನ ಅಹಂಕಾರವನ್ನು ಹೇಗೆ ದೂರ ಸರಿಸ್ಬೋದು, ಇಂಥದ್ರ ಬಗ್ಗೆ ಎಲ್ಲ ನಮಗಲ್ಲೊಂದು ಆ ವೇದಿಕೆ ಪ್ರತಿ ಗುರುವಾರ ನಮಗೊಂದು 6ರಿಂದ 8 ಗಂಟೆಗಳಲ್ಲಿ ಸಿಗುತ್ತೆ. ನಾವಿಲ್ಲಿ ಏನು ಮಾಡ್ತೇವೆ, ಆ ರಂಗದಲ್ಲಿದ್ದಾಗ ಆ ರಂಗದಲ್ಲಿ ಏನು ಉಂಟು ಅದನ್ನು ಅಭ್ಯಾಸ ಮಾಡಬೇಕು. ಅದು ನಮಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ನನ್ನ ಮಗನ 2ನೇ ಮಗನ ಮದುವೆ ನಾಳೆ. ಮನೆಯಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ, ನಾನು ಎದುರು ಇರಲೇಬೇಕು. ನನಗೊಂದು ಫೋನ್ ಬಂತು, ಅಲ್ಲಿ ಯಾರಿಲ್ಲ, ನೀವು ಬರಲೇಬೇಕು ಅಂತೇಳಿ ಬಂತು. ದೊಡ್ಡ ಕಾರ್ಯಕ್ರಮದ್ದು, ನಾನು ಅತಿಥಿಯಾಗಿ ಹೋಗ್ಬೇಕು ಅಲ್ಲಿಗೆ. ನಾನು ಹೇಳಿದೆ, ಈಗ ನನ್ನ ಮಗನ ಮದುವೆ ನಾಳೆ ಮಾಡಿ ಅಂತೇಳಿ ಮೆಲ್ಲ ಹೇಳಿದೆ. ಇಲ್ಲ ಅದಾಗೋದಿಲ್ಲ, ಬೇರೆ ಯಾರು ಸಿಕ್ಕಿಲ್ಲ, ನೀವು ಬರಲೇಬೇಕು ಹೇಳಿ. ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ, ಎಂತ ಮಾಡೋದು ಸರಿ ಅಂತ ಹೇಳಿದೆ. ಮೆಲ್ಲ ಇವ್ರ ಮಾತಾಡ್ತಾ ನಗರ ನಾನು ಮೆಲ್ಲ ಜಾರಿಬಿಟ್ಟೆ. 8-8:15 ಗಂಟೆಗೆ ಮೆಲ್ಲ ಕಳ್ಳಿ ಒಳಗೆ ಹೋಗ್ತಿದ್ದೆ. ಕಾರಣಕ್ಕೆ ಅಷ್ಟು ಅತಿಥಿಗಳು ಇದ್ದು ಕೂಡ ನಾನು ಹೋದೆ ಅಲ್ಲ ಅಂತ ಹೇಳುವಂಥ ಒಳಗೆ ಒಂದು ನೋವಾಗುತ್ತೆ ನಮಗೆ. ನನ್ನ ಸಣ್ಣ ತಮ್ಮ ಹೇಳಿದ್ದೆ, ಜೋರು ಮಾಡಿಬಿಟ್ಟೆ, ಬಹುಶಃ ಯಕ್ಷಗಾನಕ್ಕೆ ಹೋಗ್ತೇವೆ. ಅಂದರೆ